ಎರಡು ಹಸ್ತಗಳನ್ನ ಮುಷ್ಟಿ ಮಾಡ್ತಾ ಸಾಧ್ಯವಾದರೆ ತೊಡೆ ಕೈಗಿಟ್ಕೊಳ್ಳಿ, ಪಾದಗಳನ್ನ ಜೋಡಿಸ್ಕೊಳ್ತಾ ಈಗ ಉಸಿರನ್ನು ಹೊರ ಹಾಕ್ತಾ ಎರಡೂ ಪಾದಗಳನ್ನ ಮೇಲೆತ್ತು ಪ್ರಯತ್ನ ಮಾಡಿ. ಅಪ್ ಅಪ್, ಎರಡೂ ಪಾದಗಳನ್ನ ಮೇಲೆತ್ತಿ ಶಲಭಾಸನ. ವಾಪಸ್ ನಿಧಾನವಾಗಿ ಆಸನವನ್ನು ಸಲ್ಲಿಸ್ತಾ ಮಕರಾಸನ ಬರೋಣ. ವಿಶ್ರಾಂತಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೋಣ. ಬೆನ್ನಿನ ಮೇಲೆ ಮಲಗಿ ಒಂದು 4 ಆಸನಗಳನ್ನು ಮಾಡೋಣ. ಸ್ಥಿತಿ. ಎರಡು ಹಸ್ತಗಳು ಕೆಳಮುಖವಾಗಿರಲಿ ತೊಡೆಯ ಪಕ್ಕ. ದ್ವಿಪಾದ ಉತ್ಥಿತಾಸನ. ಎರಡೂ ಪಾದಗಳನ್ನ 60 ಡಿಗ್ರೀಸ್ ಮೇಲೆತ್ತೋಣ. ಎರಡೂ ಪಾದ 60 ಡಿಗ್ರೀಸ್ ಮೇಲೆತ್ತೋಣ. ಗುಡ್, ವೆರಿ ಗುಡ್. 90 ಡಿಗ್ರೀಸ್ ಬರಬೇಡಿ, 60 ಡಿಗ್ರೀಸ್ ಅಲ್ಲಿ ಇರಲಿ. ಪ್ರಾಣಾಯಾಮ ಮಾಡೋಣ. ಎರಡು ಹಸ್ತಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳೋಣ. ಮಾತಾಡಬಾರ್ದು ಮಕ್ಕಳು, ಹಿಂದ್ಗಡೆ ನಿಶ್ಶಬ್ದವಾಗಿರ್ಬೇಕು. ಮೊದಲಿಗೆ ಕಪಾಲಭಾತಿಯನ್ನು ಮಾಡೋಣ. ಒಮ್ಮೆ ಉಸಿರು ತಗೊಂಡು ಉಸಿರು ಒಂದು ಸ್ಟ್ರೆಚ್ ಅಲ್ಲಿ ಹೊರಗಡೆ ಹಾಕ್ತಾ ಹೋಗೋಣ. 30 ಬಾರಿ ಮಾಡೋಣ. ಪೂರಕ ನಿಮ್ಮ ಉಸಿರಿಗೆ ತಕ್ಕಂತೆ ಮಾಡ್ತಾ ಹೋಗಿ. ರಿಲ್ಯಾಕ್ಸ್. ಎಡಹಸ್ತ ಚಿನ್ಮುದ್ರೆ ಇಟ್ಕೊಳ್ಳೋಣ. ಬಲಹಸ್ತ ಭೃಂಗಿ ಮುದ್ರೆ ಅಥವಾ ನಾಸಿಕಾಗ್ರ ಮುದ್ರೆ. ಬಲಹೊಳ್ಳೆ ಮುಚ್ಕೊಳ್ಳೋಣ. ಎಡಹೊಳ್ಳೆಯಿಂದ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ. ಕೊನೆಯ ಬಾರಿ ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ.